ನೆನಪಿರ್ಲಿ ವಿಜಯ್, 1 2 ಯಾವುದೂ ಅಲ್ಲ, 10. ಈ ನಂಬರ್ ಬಿಟ್ರೆ ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಎಲ್ಲರೂ ಏನಾದರೂ ಸಾಧಿಸಕ್ಕೆ ಬಂದಿರೋದು. ಈ 10 ಕೌಂಟು ನಿನಗೂ ಅವ್ರಿಗೂ ಇರೋ ವ್ಯತ್ಯಾಸ ಹೇಳುತ್ತೆ. ನೀನು ಎಷ್ಟು ಸರ್ತಿ ಬಿದ್ದೆ, ಎಷ್ಟು ರಕ್ತ ಸುರಿಸ್ದೆ, ಎಷ್ಟು ಹೊಡೆಸ್ಕೊಂಡೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಸರ್ತಿ ಕೌಂಟ್ ಶುರು ಆದಮೇಲೆ ಪ್ರತಿ ಕೌಂಟು ನಿನಗೊಂದು ಪ್ರಶ್ನೆ ಕೇಳುತ್ತೆ. ಇದು ಬೇಕಾ, ನಿಂಗಿದು ಬೇಕಾ, ನಿಂಗಿದೆಲ್ಲ ಬೇಕಾ? ಏನಾಗಿದೆ ನಿಂಗೆ? ಅವ್ರಾಗಲ್ಲ ಅಂದರೆ ಆಗಲ್ಲ ಅಂದರೆ ಆಗಲ್ಲ ಅಂತಾರೆ. ನಾವು ಯೋಚನೆ ಮಾಡಬೇಕಾಗಿರೋದು ಅವರಾಗತ್ತೆ ಅಂದರೆ. ಇದು ಫೈನಲ್ ಲಿಸ್ಟು. ಗೌಡ, ವಿಜಯ್, ನಿಮ್ಮಿಬ್ರು ಮತ್ತೆ ಒಟ್ಟಿಗೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಲೈಫಲ್ಲಿ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ಕುಮಾರ್. ನನ್ನ ಕಡೆಯಿಂದ ಏನು ಮಾಡೋಕ್ಕಾಗ್ಬೋದು? ಸರ್, ನೀವು ಹೇಳಿದ್ರಿ 1 ವರ್ಷ ಆದಮೇಲೆ ಮತ್ತೆ ಅಪ್ಲೈ ಮಾಡ್ಬೋದು ಅಂತ. ಹೇಳಿದ್ದೆ ಹೌದು ವಿಜಯ್, ಆದರೆ ಈ ವಿಷಯ ಇನ್ನೂ ಸಾಲ್ವ್ ಆಗಿಲ್ಲ ಅಲ್ವಾ? ಯಾರು ಕೊಟ್ಟಿದ್ದು, ಯಾರು ತಗೊಂಡಿದ್ದು, ಇದಿನ್ನೂ ಕ್ಲಿಯರ್ ಆಗಿಲ್ಲ. ಸರ್, ಅದು ನಮಗೂ ಗೊತ್ತಿಲ್ಲ. ಯಾರೋ 3ನೇವ್ರ ಕೆಲಸ. ಅದು ಕ್ಲಿಯರ್ ಆಗೋವರೆಗೂ ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಗೌಡ, ನೀವೇನು ಹೇಳ್ತೀರಾ? ಹೌದು ಕುಮಾರ್, ಆದರೆ ಅಲ್ಲಿವರೆಗೂ ಕಾಯಕ್ಕೂ ಆಗಲ್ಲ. ಬೇರೆ ಯಾರೋ ಮಾಡಿದ್ದಕ್ಕೆ ಇವನ್ ಫ್ಯೂಚರ್ ಹಾಳಾಗಬಾರ್ದು ಅಲ್ವಾ? ನೋಡಿ ಕುಮಾರ್, ಏನಾದರೂ ಮಾಡ್ಬೋದಾ ಪ್ಲೀಸ್?